ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಒಂದು ಧೀರೋದಾತ್ತವಾದಂಥ ರೋಚಕ ಕಥೆ ಅದು. ಅದನ್ನು ಮಕ್ಕಳು ಓದಬೇಕು. ಅಲ್ಲಿಯ ಪ್ರತಿಯೊಂದು ಘಟನೆ ಕೂಡ ನಮ್ಮ ಮೇಲೆ ಅಪಾರ ಪ್ರಭಾವ ಬೀರ್ತವೆ. ಭಾರತದ ವಾಯವ್ಯ ಗಡಿಯಲ್ಲಿ ಗಡಿನಾಡ ಗಾಂಧಿ ಅಂತ ಹೆಸರಾಗಿದ್ದಂಥ ಖಾನ್ ಅಬ್ದುಲ್ ಗಫಾರ್ ಖಾನ್ ಅವ್ರ ನೇತೃತ್ವದಲ್ಲಿ ಒಂದು ಸತ್ಯಾಗ್ರಹ ನಡೆದಿತ್ತು. ಗಫಾರ್ ಖಾನ್ರು ಒಂದು ದಿವಸ ಸತ್ಯಾಗ್ರಹ ಪ್ರಾರಂಭ ಮಾಡ್ತೇವೆ ಅಂತ ತೀರ್ಮಾನ ಮಾಡಿ ತಮ್ಮ ಅನುಯಾಯಿಗಳಿಗೆ ಸಂದೇಶ ಕೊಟ್ಟರು. ಆದರೆ ಬ್ರಿಟಿಷ್ ಸರ್ಕಾರ ಏನು ಮಾಡ್ತು, ಹಿಂದಿನ ದಿನಾನೇ ಅವ್ರನ್ನ ಬಂಧಿಸಿ ಕಾರಾಗೃಹದಲ್ಲಿ ಇಟ್ಬಿಡ್ತು. ರೊಚ್ಚಿಗೆದ್ರು ಪಠಾಣರು. ಸುಮಾರು 1000 ಜನ ಪಠಾಣರು ಸತ್ಯಾಗ್ರಹಕ್ಕಾಗಿ ತಯಾರಾಗಿ ಬಂದರು. ಪಠಾಣರು ಹೋರಾಟದ ಮನೋವೃತ್ತಿಗೆ, ಧೀಮಂತಿಕೆಗೆ, ಶ್ರೀಮಂತಿಕೆಗೆ ಪ್ರಸಿದ್ಧರಾದವರು. ಇವರನ್ನ ಪೊಲೀಸರನ್ನು ತಡೆಯೋಕೆ ಸಾಧ್ಯ ಇಲ್ಲ ಅಂತ ಗೊತ್ತಾದಂಥ ಬ್ರಿಟಿಷ್ ಸರ್ಕಾರ ಅಲ್ಲಿ ಗವರ್ನರ್ಗೆ ಆಜ್ಞೆ ಮಾಡ್ತು. ಅದರ ಪ್ರಕಾರ ಗವರ್ನರ್ ಗರ್ವಾಲ್ ಸೇನೆ ಒಂದು ತುಕಡಿನೇ ನೇಮಿಸ್ಬಿಟ್ಟ. ಸೇನೆ ಒಂದು ತುಕಡಿ ನೇಮಿಸ್ಬಿಟ್ಟ. ಇದನ್ನು ಕಂಡು ಪಠಾಣರ ಸಿಟ್ಟು ಇನ್ನೂ ಹೆಚ್ಚಾಯಿತು. ಇದು ಅವರನ್ನು ಹೆಚ್ಚು ಕಾಲ ಒಂದೇ ಇಡೋಕೆ ಆಗಬಾರ್ದು ಅಂತ ಹೇಳಿ ಇಟ್ಟರೆ ಕ್ಷೇಮ ಅಲ್ಲ ಅಂತ ತಿಳ್ಕೊಂಡು ಸೇನಾಪಡೆಯ ನಾಯಕ ಅಪ್ಪಣೆ ಕೊಟ್ಟ. 10 ನಿಮಿಷ ಸಮಯ ಕೊಟ್ಟಿದ್ದೀನಿ ನಿಮಗೆ, ಅಷ್ಟು ನೀವೆಲ್ಲರೂ ಇಲ್ಲಿಂದ ಹೊರಡಬೇಕು. ಇದರ ಪರಿಣಾಮ ನೆಟ್ಟಗಾಗೋದಿಲ್ಲ. ಒಬ್ಬ ಪಠಾಣನೂ ಅಲಗಲಿಲ್ಲ. ಅದನ್ನು ನೋಡಿ ನಾಯಕನಿಗೆ ಅಸಾಧ್ಯ ಸಿಟ್ಟು ಬಂತು. ಇನ್ನೊಂದು ನಿಮಿಷ ಟೈಮ್ ಕೊಡ್ತೇನೆ, ಅಷ್ಟರೊಳಗೆ ಚದರದೆ ಹೋದರೆ ನಾನು ಗುಂಡು ಹಾರಿಸೋದಕ್ಕೆ ಅಪ್ಪಣೆ ಕೊಡ್ತೇನೆ ಅಂತ ಅಬ್ಬರಿಸಿದ. ಪಠಾಣರು ಏನು ಮಾಡಿದ್ರು ಗೊತ್ತಾ ಸ್ನೇಹಿತರೆ, ತಮ್ಮ ಎಲ್ಲ ಶರ್ಟ್ಗಳನ್ನು ಬಿಚ್ಚಿ ತೆಗೆದ್ರು. ಬರೀ ಎದೆಯನ್ನು ಹಿಗ್ಗಿಸಿ ತೋರಿಸಿ, ನೋಡಯ್ಯ ನಮ್ಮ ಎದೆಗಳು ನಿನ್ನ ಗುಂಡುಗಳಿಗೆ ಸಿದ್ಧ ಆಗಿದ್ದಾವೆ, ಗುಂಡು ಹಾರಿಸೋಕೆ ಆಜ್ಞೆ ಕೊಡು, ಗುಂಡಿನ ಮಳೆಲೇ ಸುರಿಲಿ, ಆಗ ನಿನಗೆ ಗೊತ್ತಾಗುತ್ತೆ ತಾಯ್ನಾಡಿನ ಸ್ವಾತಂತ್ರ್ಯದ ಬಯಕೆಯನ್ನು ಹೊತ್ತಂಥ ಈ ಬರೀ ಎದೆಗಳ ಮುಂದೆ ನಿನ್ನ ಬಂದೂಕಗಳ ಗುಂಡುಗಳು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತು, ಆರ್ಡರ್ ಕೊಡು, ಗುಂಡು ಹಾರಿಸು ಅಂತ ಜೋರಾಗಿ, ಅಷ್ಟೇ ಜೋರಾಗಿ ಗುಡುಗಿದ್ರು. ಸೇನಾ ನಾಯಕನಿಗೆ ಇದೊಂದು ಅಪಮಾನ ಆದಂಗಾಯ್ತು. ಏನು, ನಾನು ಹೆದರಲ್ಲ ಇವರು. ತಕ್ಷಣ ತನ್ನ ಸೈನಿಕರಿಗೆ ಹೇಳ್ದ, ಹಾರಿಸಿ ಗುಂಡನ್ನು, ಇವನ್ನೆಲ್ಲ ಚಿಂದಿ ಮಾಡಿಬಿಡಿ ಅಂತ ಆದೇಶ ನೀಡಿದ. ಆ ಕಡೆ ಪಠಾಣರು ಗುಂಡು ಸ್ವೀಕರಿಸೋಕೆ ಸಿದ್ಧರಾಗಿದ್ದಾರೆ. ಆದರೆ ಈ ಕಡೆಯಿಂದ ಒಂದು ಗುಂಡು ಹಾರಲಿಲ್ಲ. ನಾಯಕನಿಗೆ ಆಶ್ಚರ್ಯ. ಆ ಗರ್ವಾಲ್ ಪಡೆ ಎಲ್ಲಿ ಸೈನಿಕರು, ನಮ್ಮವರೇ ಅವರು, ಗರ್ವಾಲ್ ಪಡೆ ಸೈನಿಕರು, ನಮ್ಮ ಹಿಂದೂಗಳೇ, ಭಾರತೀಯರೇ ಅವರೆಲ್ಲ ನಿಂತಿದ್ರು. ಈ ಸೈನಿಕರು ಏನು ಮಾಡಿದ್ರು ಗೊತ್ತಾ, ಆ ಆರ್ಡರ್ ಕೊಟ್ಟಾಗ ನಾಯಕ ಒಂದು ಮಾತಾಡದೆ ತಮ್ಮ ಬಂದೂಕಗಳನ್ನು ಕೆಳಗೆ ಹಾಕಿಬಿಟ್ರು. ಮತ್ತೆಷ್ಟು ಕೋಪ ಬಂತು ನಾಯಕನಿಗೆ. ನೀವೆಲ್ಲ ನನ್ನ ಆದೇಶವನ್ನು ಧಿಕ್ಕರಿಸಿದ್ದೀರಿ ಅಂತ ಮೊಕದ್ದಮೆ ಮಾಡಿ ನಿಮ್ಮೆಲ್ರಿಗೂ ಗಲ್ಲು ಶಿಕ್ಷೆ ಕೊಡಿಸ್ತೇನೆ ಅಂತ ಕೂಗಾಡ್ದ. ಆಗ ಸೈನಿಕರ ಮುಖಂಡ ಒಬ್ಬ ಮುಂದೆ ಬಂದು ಹೇಳ್ತಾನೆ, ಸ್ನೇಹಿತರೆ, ನೀನು ನಮಗೆ ಯಾವ ಶಿಕ್ಷೆ ಕೊಟ್ಟರು ಸರಿನೇ, ಬೇಕಾದ್ರೆ ನಮ್ಮ ತಲೆಗಳನ್ನು ಈಗ ತೆಗೆದುಬಿಡು. ಸಶಸ್ತ್ರಗಳಾದಂಥ ಆಯುಧ ಪಾಣಿಗಳಾದಂಥ ಎದುರಾಳಿಗಳ ವಿರುದ್ಧ ಗುಂಡು ಹಾರಿಸಿ ದಾಳಿ ಮಾಡೋದಕ್ಕೆ ನಾವು ತರಬೇತಿ ಪಡೆದಿದ್ದೇವೆ ವಿನಃ ನಿಶಸ್ತ್ರರಾದಂಥ, ಅದರಲ್ಲೂ ಇಂಥ ಮಹೋನ್ನತ ಆದರ್ಶ ಧ್ಯೇಯಗಳನ್ನು ಹೊತ್ಕೊಂಡಂಥ ದೇಶಪ್ರೇಮಿಗಳ ಮೇಲೆ ದಾಳಿ ಮಾಡೋದಕ್ಕೆ ನಾವು ತರಬೇತಿ ಪಡ್ಕೊಂಡಿಲ್ಲ ಅಂತ ಹೇಳಿ ತನ್ನ ಪಡೆ ಹೇಳಿದ, ವಾಪಸ್ ಹೋಗೋಣ ನಡೀರಿ ಅಂತ. ಎಲ್ಲ ಸೈನಿಕರು ವಾಪಸ್ ಹೋದ್ರಂತೆ. ಇದು ಭಾರತದ ಇತಿಹಾಸದಲ್ಲಿ ಆದಂಥ ಒಂದು ಅದ್ಭುತ ಘಟನೆ ಸ್ನೇಹಿತರೆ. ದಯವಿಟ್ಟು ನೆನಪಿಡ್ಬೇಕು, ನಾವು ಅತ್ಯಂತ ಆದರ್ಶವನ್ನು ಹೊಂದಿದಂಥ, ಸ್ವಾರ್ಥವಿಲ್ಲದಂಥ ಅಹಿಂಸೆಯ ಶಕ್ತಿ ಇದು. ಬಹಳ ಜನ ಅಹಿಂಸೆ ಅಂದರೆ ಹೇಡಿತನ ಅಂದ್ಕೋತಾರೆ. ಅವ್ರ ಕಲ್ಪನೆಯೇ ಇಲ್ಲ ಅಹಿಂಸೆ ಅಂದರೆ ಏನು ಅಂತ. ಆ ಅಹಿಂಸೆಯ ಶಕ್ತಿ ಮುಂದೆ ಯಾವ ರಾಕ್ಷಸಿ ಶಕ್ತಿ ಕೂಡ ನಿಲ್ಲೋಕೆ ಸಾಧ್ಯ ಇಲ್ಲ. ಭಗವಾನ್ ಬುದ್ಧ ಕ್ರೂರಿಯಾದ ಅಂಗುಲಿಮಾಲನ್ನು ಗೆಲ್ಲಿಸಿದ್ದು ಖಡ್ಗದಿಂದ ಅಲ್ಲ ಸ್ವಾಮಿ, ಪ್ರೇಮ ತುಂಬಿದ ಕಣ್ಣೋಟದಿಂದ, ಅಹಿಂಸೆಯಿಂದ. ನಾನು ದುಃಖ ಆಗೋದು, ಈ ಅಹಿಂಸೆಯ ಅಪರಿಮಿತವಾದಂಥ ಶಕ್ತಿಯನ್ನು ಮರೀತಾ ಇದ್ದೇವೆ. ದ್ವೇಷ ಕ್ರೌರ್ಯಗಳನ್ನೇ ಹುಟ್ಟಾಕತ್ತೆ. ಅಹಿಂಸೆಯನ್ನು ಹುಟ್ಟಾಕತ್ತೆ. ನಾವೆಲ್ಲರೂ ನಗನಗುತ್ತಾ ಸ್ನೇಹಿತರಾಗಿ ಎಲ್ಲ ಕಡೆ ಚೆನ್ನಾಗಿ ಬದುಕಬೇಕಾದ್ರೆ ಅಹಿಂಸೆ ಬಿಟ್ಟರೆ ಬೇರೆ ಹಾದಿ ನಮಗಿಲ್ಲ.